ನೀವೇನಾದರೂ ಬ್ಲೀಡಿಂಗ್ ಗಮ್ಸ್ನ ನಾರ್ಮಲ್ ಅಂದ್ಕೊಂಡಿದ್ದೀರಾ? ಅಂದರೆ ಕೇಳಿ, ಅದು ನಾರ್ಮಲ್ ಅಲ್ಲ. ಈ ಪೆಪ್ಸೊಡೆಂಟ್ ಗಮ್ ಕೇರ್ ಟೂತ್ಪೇಸ್ಟ್ ನಿಮಗೆ ಬೇಕಾಗಿದ್ದು ಟು ಫಿಕ್ಸ್ ಯೋರ್ ಬ್ಲೀಡಿಂಗ್ ಗಮ್ಸ್ ಅಥವಾ ಯಾವುದಾದ್ರೂ ಗಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಲೈಕ್ ರೆಡ್ನೆಸ್ ಅಥವಾ ಗಮ್ಸಲ್ಲಿ ಊತ ಬರೋದು. ನೋಡಿ, ನನಗೂ ರೀಸೆಂಟ್ಲಿನೇ ಗೊತ್ತಾಯಿತು. ವೆನ್ ಐ ವಿಸಿಟೆಡ್ ಮೈ ಡೆಂಟಿಸ್ಟ್, ನಮ್ಮ ರೆಗ್ಯುಲರ್ ಟೂತ್ಪೇಸ್ಟ್ ಬರೀ ನಮ್ಮ ಹಲ್ಲುಗಳ ಮೇಲೆ ಕೆಲಸ ಮಾಡುತ್ತೆ, ಆದರೆ ಪೆಪ್ಸೊಡೆಂಟ್ ಗಮ್ ಕೇರ್ ನಮ್ಮ ವಸಡುಗಳ ಮೇಲೇನೂ ಕೆಲಸ ಮಾಡುತ್ತೆ. ನಾನು ಎಲ್ಲ ಥರ ಬ್ರಷ್ ಮಾಡುವಾಗ ಬ್ಲೀಡಿಂಗ್ನ ಇಗ್ನೋರ್ ಮಾಡ್ತಾ ಇದ್ದೆ, ಹಾರ್ಡಾಗಿ ಬ್ರಷ್ ಮಾಡೋದ್ರಿಂದ ಆಗ್ತಿದೆ ಅಂತ. ಹಲ್ಲಲ್ಲಿ ರಕ್ತ ಬರೋದು, ರೆಡ್ನೆಸ್, ಸ್ವೆಲ್ಲಿಂಗ್ಸ್ ಆದ ಸೈನ್ಸ್ ನೀವು ನಿಮ್ಮ ವಸಡಿಗೆ ಗಮನ ಕೊಡಬೇಕು. ಒನ್ ಆಫ್ ದ ಕಾಮನ್ ರೀಸನ್ ಇಸ್ ಪ್ಲಾಕ್ ಬಿಲ್ಡಪ್ ನಿಯರ್ ಯೋರ್ ಗಮ್ಸ್. ಪೆಪ್ಸೊಡೆಂಟ್ ಗಮ್ ಕೇರ್ ಯಾಕೆ ಡಿಫ್ರೆಂಟ್ ಆಗಿದೆ ಗೊತ್ತಾ? ಇದು ಬರೀ ನಿಮ್ಮ ಹಲ್ಲುಗಳನ್ನು ಕ್ಲೀನ್ ಮಾಡೋದು ಅಲ್ಲದೆ ಇದು ನಿಮ್ಮ ವಸಡುಗಳನ್ನು ಸ್ಟ್ರೆಂಥನಿಂಗ್ ಆಗಿ ಮಾಡುತ್ತೆ. ಮತ್ತು ಒಂದೇ ವಾರದಲ್ಲಿ ಇದು ನಿಮ್ಮದು 5 ಮೇಜರ್ ಪ್ರಾಬ್ಲಮ್ಗಳನ್ನು ಟ್ಯಾಕಲ್ ಮಾಡುತ್ತೆ. ಯಾವಾಗಾದರೂ ನಿಮ್ಮ ಗಮ್ಸ್ ಬ್ಲೀಡ್ ಆದರೆ ಜಸ್ಟ್ ಡೋಂಟ್ ಬ್ರಷ್, ಯಾಕಂದರೆ ಹೆಲ್ದಿ ಗಮ್ಸ್ ಡೋಂಟ್ ಬ್ಲೀಡ್.